ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೋಪ ಅನ್ನೋದು ಸಹಜ, ಆದರೆ ಅದನ್ನು ನಿಯಂತ್ರಿಸುವುದು ತುಂಬ ಮುಖ್ಯ. ಕೋಪವು ಹೆಚ್ಚಾದಾಗ ಅದು ನಮ್ಮ ಶಕ್ತಿಯನ್ನು, ಶಾಂತಿಯನ್ನು ಹಾಗೂ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಕೋಪದ ಪ್ರಭಾವವು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು, ನಮ್ಮ ಸುತ್ತಲೂ ಇರುವವರನ್ನು ಪ್ರಭಾವಿಸುತ್ತದೆ. ನಾವು ಕೋಪಗೊಂಡಾಗ ಆ ಕ್ಷಣವನ್ನು ತಾಳ್ಮೆಯಿಂದ ಮುಕ್ತಾಯಗೊಳಿಸುವುದು ತುಂಬ ಮುಖ್ಯ. ಆ ಕ್ಷಣದಲ್ಲಿ ನಾವು ಹೇಳುವ ಅಥವಾ ಮಾಡುವ ಯಾವುದೇ ಕೆಲಸ ಅವಿವೇಕದ ಪರಿಣಾಮ ಆಗಿರ್ಬೋದು. ಕೋಪವು ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ, ಅದು ಮತ್ತಷ್ಟು ಬಿಗಡಾಯಿಸಬಹುದು. ನಾವು ಕೋಪಗೊಂಡಾಗ ಆ ಕ್ಷಣದಲ್ಲಿ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ ಕ್ಷಣಕಾಲ ನಿಂತು ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಕೋಪವನ್ನು ನಿಯಂತ್ರಿಸಲು ನಾವೇನಾದರೂ ಪ್ರಯತ್ನಿಸಿದಾಗ ಅದರಿಂದ ನಮ್ಮ ಜೀವನ ಸುಧಾರಿಸುತ್ತದೆ, ನಮ್ಮ ಬುದ್ಧಿಮತ್ತೆ ಹೆಚ್ಚಾಗುತ್ತದೆ. ತಪ್ಪುಗಳು ಎಲ್ಲರ ಜೀವನದಲ್ಲಿಯೂ ಸಂಭವಿಸುತ್ತವೆ. ಪ್ರತಿಯೊಬ್ಬರೂ ತಮ್ಮ ತಪ್ಪುಗಳನ್ನು ತಿದ್ದಲು ಅವಕಾಶ ನೀಡಬೇಕು. ಹಾಗೆಯೇ ಕೋಪವನ್ನು ನಿಯಂತ್ರಿಸಲು ತಾಳ್ಮೆಯನ್ನು ಬೆಳೆಸ್ಕೋಬೇಕು. ಇಂತಹ ದೃಷ್ಟಿಕೋನ ನಮ್ಮ ಜೀವನವನ್ನು ಸುಂದರ ಮತ್ತು ಶಾಂತಿಯುತವಾಗಿಸುತ್ತವೆ.